ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಸುಲಭವಾಗಿ ತೋಟವನ್ನು ಮಾಡುವುದು ಹೇಗೆ, ಯಾವ ಗಿಡಗಳನ್ನು ಬೆಳೆಸಬಹುದು, ಕಡಿಮೆ ಜಾಗದಲ್ಲಿ ಹೆಚ್ಚು ಲಾಭ ಪಡೆಯುವುದು ಹೇಗೆ ಅನ್ನೋದನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಒಂದು, ಮನೆಯಲ್ಲಿ ತೋಟದ ಮಹತ್ವ. ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕ ಆಹಾರವೇ ಎಲ್ಲ ಕಡೆನೂ ಹರಡ್ಕೊಂಡು ಬಿಟ್ಟಿದೆ. ಆದರೆ ನಮ್ಮ ಮನೆಯಲ್ಲಿ ಬೆಳೆದ ತರಕಾರಿ ಶುದ್ಧ ಮತ್ತು ಆರೋಗ್ಯಕ್ಕೆ ಹೆಚ್ಚು ಲಾಭ ಕೊಡುತ್ತೆ ಮತ್ತು ಖರ್ಚು ಕೂಡ ತುಂಬಾನೇ ಕಡಿಮೆ ಆಗುತ್ತೆ. ತಾಜಾವಾಗಿರುವ ತರಕಾರಿ, ಫ್ರೆಶ್ ಆಗಿರೋ ಒಂದು ತರಕಾರಿ ಮಕ್ಕಳಿಗೂ ಕೂಡ ಖುಷಿ ಕಲಿಸಿದಂಗಾಗುತ್ತೆ. ನಮ್ಮ ಮನಸ್ಸಿಗೂ ಕೂಡ ತುಂಬ ನೆಮ್ಮದಿಯನ್ನು ಸಿಕ್ಕಂಗಾಗುತ್ತೆ. ಆದ್ದರಿಂದ ಮನೆಯಲ್ಲಿ ತೋಟ ಮಾಡೋದು ತುಂಬ ಒಳ್ಳೆಯದು. ಹಾಗಾದರೆ ಮನೆಯಲ್ಲಿ ಎಲ್ಲಿ ತೋಟ ಮಾಡೋದು, ಜಾಗ ಎಲ್ಲಿ ಅಂತ ನಾವು ನೋಡೋದಾದರೆ, ಮನೆಯಲ್ಲಿ ತೋಟ ಮಾಡೋದಾದರೆ ಏನು ದೊಡ್ಡದಾಗಿ ಏನು ಜಾಗ ಬೇಕಾಗಿಲ್ಲ, ಎಲ್ಲರೂ ತೋಟ ಮಾಡ್ಬೋದು. ಅದು ಎಲ್ಲೆಲ್ಲಿ ಅಂದರೆ ಬಾಲ್ಕನಿ, ಹಿತ್ತಲಲ್ಲಿ, ಮತ್ತು ಕಿಟಕಿಯಲ್ಲಿ, ಮತ್ತು ಇದು ಮೆಟ್ಟಿಲುಗಳ ಪಕ್ಕದಲ್ಲಿ ಒಂದು ಪಾಟಲ್ಲಿ ಬೆಳೆಸ್ಕೊಂಡು ತರಕಾರಿ ನಾವು ಬೆಳೆಸ್ಬೋದು. ಈ ಬೆಳೆಗಳಿಗೆ ಏನು ಮುಖ್ಯವಾಗಿ ಬೇಕಪ್ಪ ಅಂದರೆ ಸೂರ್ಯನ ಬೆಳಕು. ಪ್ರತಿದಿನ ಒಂದು 4 ರಿಂದ 5 ಗಂಟೆ ಸೂರ್ಯನ ಬೆಳಕಿರೋ ಜಾಗದಲ್ಲಿ ಆರಾಮಾಗಿ ನೀವು ತೋಟ ಮಾಡ್ಬೋದು ಮನೆಯಲ್ಲೇ. ಈಗ ನಾವು ತರಕಾರಿ ಬೆಳಿಬೇಕಪ್ಪ ಅಂದರೆ ಯಾವ ಪಾಟ್ ಬಳಸಬೇಕು, ಯಾವುದಕ್ಕೆ ಏನು ಬಳಸಬೇಕು ಅಂದರೆ ಪ್ಲಾಸ್ಟಿಕ್ ಡ್ರಮ್ಮು, ಸಿಮೆಂಟ್ ಪಾಟು, ಮತ್ತು ಹಳೆಯ ಡಬ್ಬಿ, ಗ್ರೋ ಬ್ಯಾಗು ಮತ್ತು ಚಿಕ್ಕ ಬಾಟಲಿ ಇಂಥವೆಲ್ಲ ಬಳಸಿ ನಾವು ತೋಟನ ಮಾಡ್ಬೋದು. ಇನ್ನೊಂದು ಮುಖ್ಯವಾಗಿ ಏನಪ್ಪ ಅಂದರೆ ಅವಕ್ಕೆ ರಂಧ್ರಗಳು ಮಾಡಬೇಕು. ನೀವು ರಂಧ್ರಗಳು ಮಾಡಿದರೆ ನೀರು ಕೆಳಗಡೆ ಹೋಗ್ಬೇಕು. ಅದು ಹಂಗಾಗಿ ನೀರು ಕೆಳಗಡೆ ಹೋದರೆ ಗಿಡ ಚೆನ್ನಾಗಿ ಆರೋಗ್ಯವಾಗಿ ಬರುತ್ತೆ. ನೀರು ನಿಂತ್ಕೊಂಡ್ರೆ ಬೇರು ಕೊಳೆ ಬಂದು ಕೊಳೆ ರೋಗ ಬಿದ್ದೋಗುತ್ತೆ. ಹಂಗಾಗಿ ಆ ಬಾಟ್ಲಿಗಳಿಗೆ, ಪಾಟ್ಗಳಿಗೆ ಆಗಲಿ ರಂಧ್ರ ಇರಬೇಕು ಮೇಯ್ನು. ಈಗ 4ನೇದಾಗಿ ನೋಡೋದಾದರೆ ಮಣ್ಣಿನ ಮಿಶ್ರಣ ಹೇಗೆ ಮಾಡೋದು. ಮಣ್ಣು ಗಿಡ ಚೆನ್ನಾಗಿ ಬರ್ಬೇಕಂದ್ರೆ ಮಣ್ಣು ತುಂಬ ಚೆನ್ನಾಗಿ ಗುಣಮಟ್ಟವಾಗಿರ್ಬೇಕು. ಅದು ಹೇಗಪ್ಪ ಅಂದರೆ 40% ತೋಟದ ಮಣ್ಣು, 30% ಕಾಂಪೋಸ್ಟು, 20% ಕೋಕೋಫೀಟು, 10% ಮರಳು. ಇವನ್ನೆಲ್ಲ ಮಿಶ್ರಣ ಮಾಡಿ ನೀವು ಪಾಟಲ್ಲಿ ಹಾಕಿ ಗಿಡಗಳನ್ನು ಬೆಳೆದ್ರೆ ಗಿಡ ಬೇಗವಾಗಿ ಬೆಳೆಯುತ್ತೆ, ತುಂಬ ಆರೋಗ್ಯಕರವಾಗಿಯೂ ಇರುತ್ತೆ ಗಿಡ. ಈಗ ಆರಂಭಿಕರಿಗೆ ಸೂಕ್ತವಾದ ಗಿಡಗಳು ಯಾವುವು? ಆರಂಭಿಕವಾಗಿ ನಾವು ಹೊಸದಾಗಿ ತೋಟ ಮಾಡ್ತಿದ್ವಿ ಮನೆಯಲ್ಲಿ ಅಂದರೆ ಸೂಕ್ತವಾಗಿ ಗಿಡಗಳು ಯಾವ್ಯಾವಪ್ಪ ಅಂದರೆ, ಒಂದನೇದು ಸೊಪ್ಪುಗಳಲ್ಲಿ ನಾವು ನೋಡೋದಾದರೆ ಮೆಂತ್ಯ ಸೊಪ್ಪು, ಪಾಲಕ್ಕು, ಕೊತ್ತಂಬರಿ ಮತ್ತು ಸಬ್ಬಾಕ್ಸಿ ಸೊಪ್ಪು. ಇವು ಆರಂಭಿಕರಿಗೆ ಉತ್ತಮವಾಗಿರುತ್ತೆ. ಇವಾಗ ನಾವು ತರಕಾರಿಗಳಲ್ಲಿ ಏನೇನು ಉತ್ತಮವಾಗಿರುತ್ತೆ ಅಂದರೆ ನೋಡೋದಾದರೆ ಟೊಮೆಟೊ, ಬದನೆಕಾಯಿ, ಬೆಂಡೆ ಮತ್ತು ಮೆಣಸಿನಕಾಯಿ ಇವು ಉತ್ತಮವಾಗಿರುತ್ತೆ. ನೀವು ಆರಂಭಿಕರಾಗಿದ್ದರೆ ಇವು ಚೆನ್ನಾಗಿ ಬೆಳೆಸ್ಬೋದು. ಹರ್ಬ್ಸಲ್ಲಿ ನೋಡೋದಾದರೆ ತುಳಸಿ, ಪುದೀನ ಮತ್ತು ಕರಿಬೇವು ಇವು 3 ತುಂಬ ಉತ್ತಮವಾಗಿರುತ್ತೆ. ಇವಾಗ ನೀರು ಹಾಕುವ ವಿಧಾನ ಹೇಗಪ್ಪ ಅಂದರೆ ನೋಡೋದಾದರೆ ಸ್ವಲ್ಪ ನೀರು ಹಾಕಬೇಕು. ಯಾವಾಗ ಹಾಕ್ಬೇಕಪ್ಪ ಅಂದರೆ ಬೆಳಗ್ಗೆ ಮತ್ತು ಸಂಜೆ ಹಾಕೋದು ತುಂಬ ಉತ್ತಮ. ಗಿಡಕ್ಕೆ ಮಣ್ಣು ತುಂಬ ಒದ್ದೆ ಆಗಬಾರದು. ಅತಿ ಹೆಚ್ಚಾಗಿ ನೀರು ಹಾಕಬಾರ್ದು. ಅತಿ ಹೆಚ್ಚಾಗಿ ನೀರು ಹಾಕಿದರೆ ಗಿಡ ಸತ್ತೋಗುತ್ತೆ. ಹಾಗಾಗಿ ಬೆಳಗ್ಗೆ ಮತ್ತು ಸಂಜೆ ಸ್ವಲ್ಪನೇ ನೀರು ಹಾಕಬೇಕಾಗುತ್ತೆ. ಮಣ್ಣು ಒದ್ದೆ ಆಗಬಾರದು. ಇನ್ನೊಂದು ಅಂಶ ಏನಪ್ಪ ಅಂದರೆ ಕೀಟ ನಿಯಂತ್ರಣ ಹೇಗೆ ಮಾಡೋದು. ಕೀಟ ನಿಯಂತ್ರಣಕ್ಕೆ ರಾಸಾಯನಿಕ ಯಾವುದೇ ಥರದ್ದು ಯೂಸ್ ಮಾಡಬೇಡ್ರಿ. ನೀಮ್ ಎಣ್ಣೆ ಅಂದರೆ ಬೇವಿನ ಎಣ್ಣೆ ಮತ್ತು ಗೋಮೂತ್ರ, ಬೆಳ್ಳುಳ್ಳಿ, ಮೆಣಸಿಕಾಯಿ ಕಷಾಯ, ಗೋಮೂತ್ರ ಮಿಕ್ಸ್ ಮಾಡಿಕೊಂಡು ನೀವು ಕೀಟ ನಿಯಂತ್ರಣ ಮಾಡ್ಬೋದು. ಇವು ಗಿಡಕ್ಕೂ ಸುರಕ್ಷಿತ ಮತ್ತು ನಮ್ಮ ಮನುಷ್ಯರಿಗೂ ತುಂಬ ಸುರಕ್ಷಿತವಾಗಿರುತ್ತೆ. ಇನ್ನೊಂದು ಅಂಶ ಏನು ನೋಡೋದಪ್ಪ ಅಂದರೆ 8ನೇದು, ಮನೆಯಲ್ಲಿ ತೋಟ ಮಾಡೋದ್ರಿಂದ ಏನು ಲಾಭಗಳು ನಮಗೆ ಸಿಗುತ್ತೆ ಅಂದರೆ ಆರೋಗ್ಯಕರವಾದ ಒಂದು ಜೀವನ ಸಿಗುತ್ತೆ, ಮಕ್ಕಳಿಗೆ ಕೃಷಿ ಜ್ಞಾನ ಬರುತ್ತೆ, ಸಿಗುತ್ತೆ, ಸ್ವಾವಲಂಬನೆಯಾಗಿ ಒಂದು ಜೀವನ ನಡೆಸ್ಬೋದು. ಸ್ನೇಹಿತರೆ, ಹಿಂದೆ ಒಂದು ಗಿಡದಿಂದ ಪ್ರಾರಂಭಿಸಿ ನಿಮ್ಮ ಮನೆಯಲ್ಲಿ ನಿಮ್ಮ ತೋಟ ಮಾಡ್ಕೊಳ್ಳಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.